ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಚಂದ್ರಶೇಖರ ಅಂತೇಳಿ ವಿ.ಆರ್. ಚಂದ್ರಶೇಖರ, ಹಳ್ಳುವಳ್ಳಿ ಅಂಚೆ, ಕಳಸ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಓಕೆ ಸರ್, ಒಟ್ಟು ಈಗ ನಿಮ್ದು ಎಷ್ಟು ಎಕರೆ ಜಮೀನು ಇರೋದು ಸರ್? ನಮ್ದು ಅಣ್ಣ ತಮ್ಮದಿರಿದ್ದಾವೆ, ಒಬ್ಬೊಬ್ರಿಗೆ 3 ಎಕರೆ ಬರುತ್ತೆ ನಮಗೆ. ಓಕೆ, 3 ಎಕರೆ ಜಮೀನಿದೆ. ಅಡಿಕೆ ಸ್ವಲ್ಪ ಭತ್ತ ಆಗ್ತಿದ್ದು, ಈ ವರ್ಷ ಅದಕ್ಕೂ ಸಸಿ ಕೊಟ್ಟಿದ್ದೀವಿ. ಓಕೆ, ಅಡಿಕೆಯಲ್ಲಿ ಕಾಳುಮೆಣಸು ಬೆಳಿತೀವಿ, ಕಾಫಿ ಇದೆ, ಕಾಫಿಲೂ ಕಾಳುಮೆಣಸು ಬೆಳಿತೀವಿ. ತೆಂಗು ಇದೆ ಒಂದು ಅರ್ಧ ಎಕರೆ. ತೆಂಗಿನಲ್ಲಿ ಮಧ್ಯೆ ಮಾವಿನ ಗಿಡ, ಸಪೋಟ, ಬೇರೆ ಬೇರೆ ಈ ಥರ ಬೆಳೆ ಬೆಳಿತೀವಿ. ಅದ್ರ ಜೊತೆ ಅರಿಶಿನ, ಶುಂಠಿ ಇವನ್ನೆಲ್ಲ ಬೆಳಿತೀವಿ. ಅದ್ರ ಜೊತೆಗೆ ಜೇನು ಕೃಷಿನೂ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ ಸರ್ ತಾವು? ನಾನು ಸುಮಾರು 40 ವರ್ಷದಿಂದ, ಅಂದ್ರೆ ಹೈಸ್ಕೂಲ್ ಆದ ತಕ್ಷಣ ಜೇನು ಕೃಷಿ ಟ್ರೈನಿಂಗ್ ತಗೊಂಡು ಜೇನು ಕೃಷಿ ಅದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಕೃಷಿ ಒಟ್ಟಿಗೆ ಜೇನು ಕೃಷಿ ಮಾಡ್ತಾ ಇದ್ದೀನಿ. ಅಂದ್ರೆ ಸರಿ ಸುಮಾರು ಒಂದು 40 ವರ್ಷದ ಮೇಲೆ 40 ವರ್ಷದ ಅನುಭವ ಇದೆ ನಿಮ್ಗೆ? ಅನುಭವ ಇದೆ. ಕೃಷಿಯಲ್ಲೂ ಇದೆ, ಜೇನು ಕೃಷಿಯಲ್ಲಿ ವಿಶೇಷ ಅನುಭವ ಅಂತ ಹೇಳಿದ್ರೆ ಸ್ವಲ್ಪ ಸಂಶೋಧನೆ ಮಾಡಿದ್ರೆ ಜೇನು ಕೃಷಿ ಹೇಗೆ ಆಧುನಿಕ ಮಾಡ್ಬೋದು ಅದಕ್ಕೆ ಟಚ್ ಕೊಟ್ಬಿಟ್ಟು ಹೆಚ್ಚು ಅದಕ್ಕೆ ಒತ್ತು ಕೊಟ್ಟಿದ್ವಿ. ಓಕೆ ಓಕೆ, ಅಂದ್ರೆ ಜೇನು ಕೃಷಿ ಮೇಲೆ ಬಹಳ ಪ್ರಾಮುಖ್ಯತೆಯಿಂದ ಅದನ್ನ ಜಾಸ್ತಿ ಒತ್ತು ಕೊಟ್ಟಿದ್ರು. ಹೌದು ಹೌದು. ಓಕೆ ಓಕೆ ಓಕೆ. ಈಗ ಸರ್ ತಮ್ಗೆ ಈಗ ಈಗ ತಮ್ದು ಬಂದು ಮಲೆನಾಡು, ಈ ಕಡೆ ಚಿಕ್ಕಮಗಳೂರು, ಇದೆಲ್ಲ ಏನಂದ್ರೆ ಮಲೆನಾಡನ್ನ ಪ್ರದೇಶ. ಇಲ್ಲಿ ಬಹಳ ಪ್ರಮುಖವಾಗಿ ಏನಂತಂದ್ರೆ ತೋಟಗಾರಿಕೆ ಬೆಳೆಗಳು ಹೌದು ಜಾಸ್ತಿ ಇದೆ. ಹೌದು. ಅದರಲ್ಲಿ ಜೇನು ಎಷ್ಟು ಮಹತ್ವ ಸರ್? ಇಲ್ಲ, ತೋಟಗಾರಿಕೆಗೆ ಜೇನು ಸೂಕ್ತಾನೆ. ಯಾಕೆ ಕಾಫಿ ಇರ್ಬೋದು, ಅಡಿಕೆ ಇರೋದು, ಎಲ್ಲ ಬೆಳೆಗೂ ಜೇನು ಬೇಕೇ ಬೇಕು. ಯಾವ್ದು ಇವತ್ತೇನು ನಿಮ್ಗೆ ಪಾಲಿನೇಷನ್ ವಿಚಾರಕ್ಕೆ ತಗೊಂಡ್ರೆ ಬೇರೆ ಎಲ್ಲ ಕೀಟಕ್ಕಿಂತ ಜೇನು ಅತಿ ಹೆಚ್ಚು ಮಾಡ್ತೇವೆ. ಯಾಕಂದ್ರೆ ಇವರಲ್ಲಿ ಪುಷ್ಪನಿಷ್ಠೆ ಅಂತ ಹೇಳ್ತೀವಿ ನಾವು. ಒಂದು ಹೂವಿಗೆ ಕಾಫಿ ಗಿಡ ಉದಾಹರಣೆ ತಗೊಂಡ್ರೆ, ಒಂದು ಕಾಫಿ ಗಿಡದಲ್ಲಿ ಜೇನು ನೊಣಗಳು ಬಂದ್ಬಿಟ್ರೆ ಆ ಗಿಡ ಪೂರ್ಣ ಆಗದೇನೆ ಇನ್ನೊಂದು ಗಿಡಕ್ಕೆ ಹೋಗಲ್ಲ. ಅದರ ಬರೀ ಕಾಫಿನೇ, ಒಟ್ಟು ಪಕ್ಕ ಕಾಫಿನೇ. ಬೇರೆ ಯಾವ್ದು ಗಿಡಕ್ಕೆ ಹೋಗುತ್ತೋ ಅದು ಪುಷ್ಪನಿಷ್ಠೆ ಅಂತ ಹೇಳಿ ಅದು ಪರಿಪೂರ್ಣವಾಗಬೇಕು. ಹಾಗಾಗಿ ಬೇರೆ ಬೇರೆ ಕೀಟಗಳು, ಈಗ ವಿವಿಧ ಕೀಟಗಳಿದಾವೆ, ಚಿಟ್ಟವೆಲ್ಲ, ಅವೆಲ್ಲ ಸಂಘಜೀವಿ ಅಲ್ಲ, ಒಂದೊಂದಾಗೆ ಜೀವನ ಮಾಡೋದು. ಅದು ಜೇನು ಅಂತ ಹೇಳಿದೆ. ಇದ್ರ ಜೊತೆಗೆ ಕಣಜ ಮತ್ತು ಬೆಳ್ನೊಳ ಅಂತ 3 ವೆರೈಟಿ ಇದೆ. ಅದರಲ್ಲಿ ಜೇನು ಅತಿ ಹೆಚ್ಚು ಪಾಲಿನೇಷನ್ ಆಗುತ್ತೆ. ನಿಮ್ ಕಾಫಿಲಿ ಸಮ 12ರಿಂದ 20% ಇಳುವರಿ ಜಾಸ್ತಿ ಆಗುತ್ತೆ. ಹಾಗೆ ಅಡಿಕೆ, ತೆಂಗು ಪ್ರತಿಯೊಂದಕ್ಕೂ ಜೇನು ಬೇಕು. ಮತ್ತೆ ಆಮೇಲೆ ಕಾಡಿಗೂ ಅಷ್ಟೇ. ನೀವು ಮಲೆನಾಡು ಅಂತ ಏನು ಹೇಳಿದ್ರಿ ನೀವು, ಈ ಕಾಡು ಮರಗಳಿಗೆ ಗಿಡ ಬಳ್ಳಿ ಪ್ರತಿಯೊಂದು ಅಷ್ಟೇ. ಪರಿಸರದಲ್ಲಿ ಗಿಡ ಬಳ್ಳಿ ಬೆಳಿಬೇಕಾದ್ರೆ ಜೇನು ಪಾಲಿನೇಷನ್ ಮಾಡೋದ್ರಿಂದ ಕಾಳು ಕಟ್ಟದ ಉತ್ತಮವಾದ ಬೀಜದಿಂದ ಹೊಸ ಗಿಡ ಹುಟ್ಟಬೇಕಾದ್ರೆ ಫಲವತ್ತಾದ ಗಿಡಗಳು ಹುಟ್ಟುತ್ತೆ. ಅದ್ರ ಸರ್ ಈಗ ಜೇನು ಹೇಳಿದ್ರಲ್ಲ, ಇದು ಯಾವ ತಳಿ ಸರ್? ಇದು ಜೇನಲ್ಲಿ 5 ಪ್ರಭೇದ ಇದೆ. ಒಂದು ಹೆಜ್ಜೆ ನಿಮ್ಗೆ ಸಿಂಗಲ್ ಏರಿ ಕಟ್ಟುತ್ತೆ, ಸಾಕ್ಲಿಕ್ಕೆ ಆಗಲ್ಲ. ಇನ್ನೊಂದು ಕೋಲ್ ಜೇನು, ಅದು ಸಹ ಸಾಕ್ಲಿಕ್ಕೆ ಆಗಲ್ಲ, ಸಿಂಗಲ್ ಏರಿ ಕಟ್ಟುತ್ತೆ. ಅದು ಒಂದೇ ಕಡೆ ಇರೋಂಗೆ ಆಧುನಿಕ ಮಾಡ್ಬೋದು. ಹೇಗೆ ಅದನ್ನು ನಾನು ಟ್ರೈನಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಹೆಜ್ಜೆನನ್ನು ಎಲ್ಲ ತುಪ್ಪ ಹೇಗೆ ತೆಗಿಬೋದು ಆಧುನಿಕ ಮಾಡ್ತೀನಿ. ಅದರ ಜೊತೆಗೆ ಮಲಿಫೆರಾ ವಿದೇಶಿ ಜೇನು ನಮ್ಮ ಮಲೆನಾಡು ಭಾಗ, ದಕ್ಷಿಣ ಭಾರತದಲ್ಲಿ ಹೆಚ್ಚು ಇದಾಗಲ್ಲ. ಅದು ಸ್ಥಳಾಂತರ ಜೇನು ಕೃಷಿ ಮಾಡಬೇಕಾಗತ್ತೆ. ಇನ್ನೊಂದು ತುಡುವೆ, ಇಲ್ಲಿ ಏನಿದೆಯಾ ಇದು ತುಡುವೆ ಜೇನು, ಇನ್ನೊಂದು ನಸುರಿ ಜೇನು. ಇವೆರಡನ್ನು ವೈಜ್ಞಾನಿಕ ಹೇಗೆ ಮಾಡ್ಬೋದು ಅನ್ನೋದು ಎಷ್ಟೆಲ್ಲ ಇದೆಯೋ ವೈಜ್ಞಾನಿಕ ಅಷ್ಟು ನಾನು ಮಾಡಿದ್ದೀನಿ. ಎಪಿ ಸೆರೆನಾ ಅಂತಾರೆ. ಎಪಿ ಸೆರೆನಾ ಅಂತೀವಿ. ತುಡುವೆ ಜೇನು ಕನ್ನಡ ಜೇನು ಅಥವಾ ಎಪಿ ಸೆರೆನಾ. ಅದು ನಸುರು ಜೇನು ಅಥವಾ ರಾಳ ಜೇನು ಅಂತೀವಿ. ಸ್ಥಳೀಯವಾಗಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇಂಗ್ಲಿಷಲ್ಲಿ ಸ್ಟಿಂಗ್ ಡೆಸ್ ಬಿ ಅಂತ ಹೇಳಿ, ಅದು ನಸುರು ಜೇನು. ಓಕೆ ಓಕೆ. ನಾವು ಇಲ್ಲಿ ಸ್ವಲ್ಪ ವೆದರ್ ಇದಿರುತ್ತೆ, ಕಡಿಮೆ ಇರುತ್ತೆ, ಟೆಂಪರೇಚರು ಕೂಲ್ ಆಗಿರುತ್ತೆ ಅಂತ ಅನ್ಕೊಂಡು ನಮ್ಮಲ್ಲಿ ಏನು ಹೊಡಿತಾ ಇದೆ ಬಿಸಿಲು ಸೇಮ್ 36-37. ಇಲ್ಲಿ ನಮ್ಗೆಲ್ಲ 26-27 ಹೈಯೆಸ್ಟ್ ಅಂತಿತ್ತು. ಈ 32 ಕಂಡ್ಬಿಟ್ಟಿದೀವಿ. 32 ಬಂದ್ಬಿಟ್ಟಿದ್ದೀರಾ? ಹೌದಾ? ಬಾಳೆ ಹತ್ರ ಹೋಗಿ ಬರೋಣ ಅಥವಾ ಅಡಿಕೆ ತೋಟದ ಮಾತ್ರ ಮಾಡಿ ಸಾಕಾಗುತ್ತಾ? ಸರಿ. ಕಂಪ್ಲೀಟ್ ಇಲ್ಲಿ ಎಷ್ಟಿದೆ ಸರ್ ಜಮೀನು? ನಮ್ದು 3 ಎಕರೆ. ಇಲ್ಲಿ 3 ಎಕರೆ. ನಮ್ದು ಒಟ್ಟು 10 ಎಕರೆ ಇತ್ತು. ನಾವು 3 ಜನ ಪಾಲಾಗಿದ್ದೀವಿ. ಒಬ್ಬೊಬ್ಬರಿಗೆ 3 ಎಕರೆ ಬರ್ತದೆ. 3 ಎಕರೆ ಇದೆ. ಇದ್ರ ಕಂಪ್ಲೀಟ್ ಆಗಿ ಅಡಿಕೆ ಪ್ರಧಾನ ಬೆಳೆಯಾಗಿ ಅಡಿಕೆ. ಓಕೆ. ಅಡಿಕೆಯಲ್ಲಿ ಮೆಣಸು ಹಾಕಿದೀವಿ. ಮೆಣಸು. ಓಕೆ. ಆಮೇಲೆ ಏಲಕ್ಕಿ, ಬಾಳೆನೂ ಇದೆ ಅಡಿಕೆಯಲ್ಲಿ. ಮೇಲ್ಗಡೆ ಕಾಫಿ ಇದೆ. ಇದೇ ತರ ಕಾಫಿ. ಮರಗಸಿ ಒಂದು ಉಳಿದಿದೆ, ಇವತ್ತು ಮಾಡಿಲ್ಲ 2 ವರ್ಷದಿಂದ. ಇವೆಲ್ಲ ನೋಡಿ ನಸರೇನೆ. ನಮಗೆ ಸ್ವಲ್ಪ ಕಾಡು ಜಾಸ್ತಿ ಇದ್ರೆ ಜೇನಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ನಾವ್ ಏನ್ ಬೆಳೆ ತೆಗಿತೀವಿ ಮಾತ್ರ ಸದೆ ಹೊಡಿತೀವಿ, ಉಳು ಟೈಮ್ ಬಿಟ್ಟು ಬಿಡ್ತೀವಿ. ಅದ್ರ ಹೂ ಆಗುತ್ತಲ್ಲ ಅದೆಲ್ಲ ಹೋಗಿ ಕೊನೆಯ ಗಳಿಗೆಯಲ್ಲಿ ಸದೆ ತೆಗಿಯೋದು. ನಮ್ಮಲ್ಲಿ ಹಾವಳಿ, ಕಾಡು ಕೋಣದ ಹಾವಳಿ, ಮಂಗನ ಹಾವಳಿ. ಕಾಡು ಕೋಣದ್ದು? ಅವು ಕಾಡು ಕೋಣ ಮೊನ್ನೆ ಎಲ್ಲ ಬಂದು ಹೊಡೆದು ಬಿಡ್ತೀವಿ ನೋಡಿ. ಮಂಗೆಲ್ಲ ಮುಟ್ಕೊಂಡು ಇದೆ ಪೈನಾಪಲ್ ಅಲ್ಲಿ ಮನೆ ಹತ್ರ ಉಳಿದಿದ್ದು ನೋಡಿ. ಇದು ಫುಲ್ ಈಗ ಮೊನ್ನೆ 3 ದಿವಸ ನಾನು ಇರಲ್ಲ. ಮಂಗನ ಹಾವಳಿ ಇದೆಲ್ಲ. ಮಂಗನ ಹಾವಳಿ. ಕಾಡು ಕೋಣದ್ದು ಏನಾದ್ರು ಅಂದ್ರೆ ಬೆಳೆಗಳ ನಾಶ ಮಾಡ್ತದೆ ಬಿಟ್ರೆ ಏನಾದ್ರು ಮನುಷ್ಯನ ಮೇಲೆ ಕೆಲವು ಟೈಮ್ ಏನಾಗ್ತದೆ ನೋಡಿ, ಇದ್ರ ಪೂರ ಮಂಗ್ ಕಿತ್ಕೊಂಡು ಹೋದು ಮೊನ್ನೆ ಪೈನ ಇದನ್ನ ಸಪೋಟ ಇಲ್ಲೇ ತಿರ್ಗಾಡೋದು ಕಾಡ್ಕೋಣ. ಈ ಮಧ್ಯ ಒಣಿ ಆ ಕಡೆ ಬೇಲಿ ಇದೆಯಲ್ಲ, ಇಲ್ಲಿ ಮಧ್ಯದಲ್ಲಿ ಬರುತ್ತೆ ಹುಲ್ಲಿದ್ದಾಗ, ಈ ಕಡೆ ಬರುತ್ತೆ. ಈ ಪೆಟ್ಟು ಮಾಡ್ತಾರೆ ಕೆಲವು ಎಸ್ಟೇಟಲ್ಲಿ ಎಲ್ಲ, ತುಂಬಾ ಎಸ್ಟೇಟ್ ಇರ್ತಲ್ಲ. ಪೆಟ್ಟು ಮಾಡಿದಾಗ ಅದು ಮನುಷ್ಯನ ಮೇಲೆ ದಾಳಿ ಮಾಡ್ತಲ್ಲ. 3 ಜನ ಸಾಯಿಸಿದೆ. ಈಗ ಮೇಲ್ಗಡೆ ನಮ್ಮ ತೋಟದ ಮೇಲ್ಗಡೆ ಒಬ್ಬನ ಸಾಯಿಸ್ತು. ಅದು ಈಗ ಡೌನ್ ಅಲ್ಲಿ ನಿಂತಿತ್ತು. ಅವ್ನಿಗೆ ಮೊಬೈಲ್ ಅಲ್ಲಿ ಮಾತಾಡ್ತಾ ಹೀಗೆ ಬಂದಿದ್ದಲ್ಲ, ಏಕ್ದಮ್ ಇಲ್ಲಿ ಹೊಡೆದ್ ಬಿಟ್ಟಿದ ಕೋಡು ಎತ್ತಿ ಹಾಕಿ ಸಾಯಿಸಿಬಿಡ್ತಾವ. ಅದೇ ಮೇಜರ್ ಆಗಿರೋ ಸರ್ ಇಲ್ಲಿ ಸಮಸ್ಯೆ. ಹೌದೌದು.
ಕಡಕವಣ, ಜಿಂಕೆ, ಹ್ಮ್. ಮಂಗ, ನವಿಲು, ಕೆಂಜಳೆಯಲು ಇಷ್ಟರದ್ದು ಹಾವಳಿ ಇದೆ ನಮ್ಗೆ. ಈ ನಿಮ್ ಕಡೆ ಹುಲಿ ಇಲ್ಲ? ಹುಲಿ ಬರುತ್ತೆ, ಗುಡ್ಡ ಬತ್ತಿ ಬಂದ್ ಹೋಗುತ್ತೆ. ಇದುವರೆಗೆ ಹಾನಿ ಏನಿಲ್ಲ, ಬರುತ್ತೆ ಅದ್ರ ಪಾಟಿಗೆಲ್ಲ ಹುಲಿನೂ ಇದೆ? ಹುಲಿ ಇದೆ, ಬಂದ್ ಹೋಗುತ್ತೆ ವರ್ಷ ಎಲ್ಲ ಟೈಮ್ನೆಲ್ಲ. ಬಂದ್ರೆ 1 ತಿಂಗಳು 1.5 ತಿಂಗಳು ಇರುತ್ತೆ. ಇಲ್ಲಿ ಮೇಲ್ಗಡೆ ಗುಡ್ಡ ಇದೆ, ಗುಡ್ಡದ ಬದಿ ಇರುತ್ತೆ. ಚಿರತೆ ಬರುತ್ತೆ. ಚಿರತೆ ಇಲ್ಲಿ ಮೊನ್ನೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕುತ್ಕೊಂಡಿತ್ತು. ಅಲ್ಲಿ ನಾಯಿಗಳು ಹಿಡಿಯುತ್ತೆ ಚಿರತೆ. ನಾಯಿ ಜಾಸ್ತಿ ಇಷ್ಟ. ಕಾಂಪೌಂಡ್ ಮೇಲೆ ಕುತ್ಕೊಂಡಿದ್ದ ಕೆಳಗಡೆ ನಾಯಿಗಳು ಇದ್ವಲ್ಲ ಹಿಡಿಯಕ್ಕೆ, ಅಲ್ಲಿ ಅಂದ್ರೆ ಈ ವೆಹಿಕಲ್ ತಿರ್ತಿತ್ತು, ಅದಕ್ಕೆ ಹೋಗಕ್ಕಾಗಿಲ್ಲ. ತೆಂಗಿಗೆ ನೋಡಿ ಅದು ಓಡುಳ ಅಂತ ಬರುತ್ತಲ್ಲ, ಅದನ್ನ ನಾಶ ಮಾಡಿರೋದು. ಈಗ ಅದನ್ನ ಕಡಿದು ಬಿಟ್ಟು ಅದನ್ನ ಹಾಕಿ ನೋಡಿ, ಈಗ ಮತ್ತೆ ಹೊಸದಾಗಿ ಬರ್ತಾ ಇದೆ. ಓಡುಳ ಅಂತ ಏನಂದ್ರೆ ಇಂಗ್ಲಿಷ್ ಬೀಟಲ್. ಬೀಟಲ್ ಎದುರುಗಡೆ ಕೇಳ್ಡ ಮೃಗದಂಗ ಅನ್ಕೊಂಡ್ ಇದು ರೈನೋಸರಸ್ ಬೀಟಲ್. ರೈನೋಸರಸ್ ದುಂಬಿ ಅಂತ ಹೇಳ್ತಾರಲ್ಲ, ನಮ್ ಕಡೆನೂ ತುಂಬಾ ಅವಳಿ ಇದೆ. ಇದೆಯಾ? ನಮ್ದು ಇದೆ, ಮನಿ ಬೇಕಾಗುವಷ್ಟಿದೆ. ತೆಂಗು 4 ಇದೆ, 4 ಕಡೆ ಒಂದು 5 ಇದೆ. ಹಂಚ್ಕೊಂಡು ಈ ಅಡಿಕೆ ಚುಕ್ಕೆ ಬಂದ ಮೇಲೆ ಸ್ವಲ್ಪ ಕೆಲಸದಲ್ಲಿ ಹಿಮ್ಮುಖನೇ ಸತ್ಯ ಹೇಳ್ಬೇಕಿದ್ರೆ. ಯಾಕೆ ಪೌದಾನಿಗೆ ಗೊತ್ತಿದೆ ನಮ್ಮ ಪರಿಸ್ಥಿತಿ ಎಲ್ಲ. ಮಾವೆಲ್ಲ ಸಾಕಷ್ಟು ಹಿಡಿಬೇಕಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಯ್ತು. ಮೇಲ್ಗಡೆ ಎಲ್ಲ ಸ್ವಲ್ಪ ಇದೆ, ಅರೆ ಈ ಕಸಿ ಮಾವು ಸ್ವಲ್ಪ ಇಳುವರಿ ಕಡಿಮೆ ಆಯ್ತು. ಪೈನಾಪಲ್ ಕೂಡ ಕಮರ್ಷಿಯಲ್ ಆಗೇನೆ ಮಾಡಿದ್ರೆ? ಕಮರ್ಷಿಯಲ್ ಮಾಡಿದ್ ನಾವು. ಇದು ಕಣಂದಿ ಬಡದು ಈ ವರ್ಷ ವೀಕ್ ಆಗಿಬಿಡ್ತು. ಕಮರ್ಷಿಯಲ್ ಆಗಿ ಮಾಡಿದ್ವಿ, ಫುಲ್ ಹಾಕಿದ್ವಿ. ಯಾಕೆ ನೋಡಿ ಇದಕ್ಕೆ ಮೆಸ್ ಹಾಕಿದ್ವಿ ಕ್ಲೀನ್ ಆಗಿ. ಈಗ ವೀಕ್ ಆಯ್ತು. ಈಗ ಮತ್ತೆ 2ನೇ ಕೆಲಸ ಮಾಡಲ್ಲ. ಮನೆ ಹತ್ರ ನೀವು ವಿಡಿಯೋ ಮಾಡಿದ್ರೆ ಮನೆ ಹತ್ರ ಮಾಡಿ. ಈಗ ಆಲ್ರೆಡಿ ಸುಮಾರು ಕುಯ್ದು ಆಯ್ತು. ನಿಮ್ ಕಡೆ ಆಳುಗಳದ್ದು ಪ್ರಾಬ್ಲಮ್ ಇದೆಯಾ ಸರ್? ಕೂಲಿ ಆಳುಗಳದ್ದು ಇದೆ. ಈಗ ಆಳುಗಳ್ದೇನ್ ಫ್ಯಾಷನ್ ಆಗಿದೆ ಅಂದ್ರೆ, ನಮ್ಮ ಭಾಗದಲ್ಲಿ ಇರ್ತಾರಲ್ಲ ಅವ್ರು ಕಳ್ಸಕ್ ಹೋಗೋದು 5 ಕಿಲೋಮೀಟರ್ ಮುಂದೆ. ಅವ್ರು ವೆಹಿಕಲ್ ಮಾಡ್ಕೊಂಡು ಹೋಗೋದು, ನಾವು ಅಲ್ಲಿಂದ ವೆಹಿಕಲ್ ಮಾಡ್ಕೊಂಡು ಬರೋದು. ವೆಹಿಕಲ್ ಎಲ್ಲ ಪ್ರೆಸ್ಟೇಜ್. ಆಮೇಲೆ ಹೊರಗಡೆಯಿಂದ ಬಂದು ಅಂತ ಕೊಳ್ತೀವಲ್ಲ, 600 ರೂಪಾಯಿ ಗಂಡಾಳು, 500 ರೂಪಾಯಿ ಹೆಣ್ಣಾಳು. ಎಷ್ಟ ಕೆಲಸ ಮಾಡಿದ್ರೆ ಗಂಟೆ ಮೇಲೆ ಮತ್ತೆ ಎಕ್ಸ್ಟ್ರಾ ಕೊಡ್ಬೇಕು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್? ಇಲ್ಲಿ 9 ಗಂಟೆ ಬರ್ತಾರೆ. 9 ಗಂಟೆ ಬರ್ತಾರೆ. 9 ಗಂಟೆ 9 ಕಾಲಿ ಕೆಲಸ ಹಿಡಿದ್ರೆ 3 ಗಂಟೆ. 3 ಗಂಟೆ 9 ರಿಂದ 3 ಅಂತ ಇಟ್ಕೊಳ್ಬೋದು. ನೋಡಿ ಇದು ಕಾಡ್ಕೋಣನೆ ಬಂದಿತ್ತು ಮೊನ್ನೆ. ಇದು ಫುಲ್ ಜಲ ಚುಕ್ಕೆ ಬಂತು, ಬಿಟ್ಟು ಬಿಟ್ಟಿದ್ದೀನಿ. ಕಾಡ್ಕೋಣದೆ ಬಲ ಹಾಕಿದ್ದು ಇದನ್ನೆಲ್ಲ ಮುರ್ಕೊಂಡ್ ಬರುತ್ತೆ. ಅದಕ್ಕೆ ಮತ್ತೆ ಸೈಡ್ ನೆಟ್ಟು ಸೀರೆ ಕಟ್ಟಿ ಇದು ಕಟ್ಟಿ ಸಾವು ಕಾಣ್ಬಾರ್ದು ಆ ಕಡೆ ಏನಿದೆ ಅಂತ. ಅಷ್ಟು ಹೈಟ್ ಮಾಡ್ಬೇಕು. ಒಟ್ಟು ಏನೇ ಮಾಡಿದ್ರು ತಪ್ಪದಿಲ್ಲ, ಅದ್ರದ್ದು ಸಮಸ್ಯೆ ಒಂದೇ ಅಂದ್ರೆ ಇದು ಕಳೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಕಳೆ. ಇದು ರೌಂಡ್ ಅಪ್ ಹೊಡೆದ್ರೆ ಸಾಯ್ದಿಲ್ಲ. ಇದು ಇಷ್ಟು ದಪ್ಪ, ಇಷ್ಟು ದಪ್ಪ ಬರುತ್ತೆ. ಕಾಡ್ಕೊಂಡೊಳಗೆ ಏನು ಹುಲ್ಲು ಇಲ್ವಲ್ಲ, ಇವು ಪೂರ ನೋಡಿ ಕಟ್ ಮಾಡಿದ್ಯಲ್ಲ, ಕಾಡ್ಕೊಂಡ ಮೇಯೋದು ಇದಕ್ಕಾಗಿ ಬರೋದು. ಇದು ಮೇಯಕ್ಕೆ ಬರೋದು, ಮೇದಿರೋದಿಲ್ಲ ಅದೇ ಅನ್ಸುತ್ತೆ. ಹೌದು, ಕಟ್ ಮಾಡಿದ್ಯಲ್ಲ, ಫುಲ್ ಕಾಡ್ಕೊಂಡನೇ ತಿಂದಿರ ನೋಡಿ. ಇಲ್ಲಿ ನಿನ್ನ ಮೇದ್ಕೊಂಡು ಹೋಗಿರೋದು. ಅಂದ್ರೆ ಇದು ನಿಮ್ಮ ಅಲ್ಲಿ ನೋಡಿ ಅವ್ರ ತೋಟದಿಂದ ಬಂದು ಜಂಪ್ ಮಾಡಿದೆ. ಜಂಪ್ ಮಾಡಿ ಈ ಕಡೆ ಬಂದಿದೆ. ತಂತಿ ಎಲ್ಲ ಇದ್ ಮಾಡಿದೆ. ಮೊನ್ನೆ ಇಲ್ಲಿ ಜಂಪ್ ಮಾಡಿತ್ತು, ಇಲ್ಲಿ ಶಾಕಿರು. ಇವತ್ತು ನೋಡಿ ಎಲ್ಲಿ ಜಂಪ್ ಮಾಡಿದೆ. ಅಂದ್ರೆ ಸರ್ ಈಗ ನಿಮ್ ಭಾಗ ಎಲ್ಲ ನಾವ್ ನೋಡಿದಂಗೆ ಇದು ಫಾರೆಸ್ಟಾ ಇಲ್ಲ ಇದು ಜಮೀನು, ರೈತರ ಜಮೀನ? ಇಲ್ಲ, ರೈತರ ನಮ್ಮ ಅಜ್ಜ ಮುತ್ತಜ್ಜನ ಕಾಲ ಆತರ ಇದೆ ನಿಮ್ದೆಲ್ಲ ತಿಕ್ ಫಾರೆಸ್ಟ್. ಮತ್ತೆ ನಿಮ್ದು ಲ್ಯಾಂಡ್ಸ್ಕೇಪ್ ಎಲ್ಲ ಹೌದು ಈ ಬೆಟ್ಟಗಳ ತರಾನೇ, ಅದ್ರ ಮೇಲ್ಗಡೆನೆ ನೀವು ಬಂದಿದ್ದೀರಾ? ಹೌದು, ಬೆಟ್ಟದ ಮೇಲೆ ನಾವಿದೀವಿ. ಜೊತೆಗೆ ಕಾಡ್ ಮಧ್ಯೆ ನಾವು ಬದುಕೊಂಡು ನೋಡಿ. ಈ ಮರ ಕಡ್ದಿಲ್ಲ ನಾವ್, ಯಾಕೆ ಹಲ್ಸು ಪ್ರಾಣಿಗಳಿಗೆ ಬಂದ್ರೆ ಅವಕ್ಕೆ ಮಂಗಳು ಇಲ್ಲಿ ಬಂದು ತಿರ್ಕೊಂಡು ಹೋಗ್ಲಿ ಅದನ್ನ ಕಡಿದಾನೆ ಬಿಡ್ತೀವಿ. ಅವುಗಳಿವೆ ಕಾಡ್ ಮಧ್ಯದಲ್ಲಿ ಕೃಷಿ ಮಾಡ್ಕೊಂಡು ಅವುಗಳಿಗೆ ಒಂದ್ ಸೈಡ್ ಇಲ್ಲ ಬೇಲಿಂದ ಹೊರಗಡೆ ಏನ್ ಕಡಿಯಾನ ಇರ್ಲಿ, ಅವು ತಿನ್ಕೊಂಡು ಹೋಗ್ಲಿ ಅಂತ ಹೇಳಿ ಅವಕ್ಕೂ ಬಿಡ್ತೀವಿ. ಹಾಗೆ ಸ್ವಲ್ಪ ನಮ್ಮದು ಅವಾಯ್ಡ್ ಆಗುತ್ತೆ ಜಮೀನ್ ಒಳಗಡೆ ಬರೋದು. ಅಂದ್ರೆ ಈಗ ಕಾಡ್ಕೊಂಡದ್ದು ಸಮಸ್ಯೆ ಹೇಳಿದ್ರಲ್ಲ ಸರ್, ಅದು ಅಂದ್ರೆ ಅರಣ್ಯ ಏನಾದ್ರು ನಾಶ ಆಗ್ತಾ ಇರೋದ್ರಿಂದ ಏನಾದ್ರು ಅವು ಈ ಕಡೆ ಬರ್ತಾ ಇದ್ಯಾ? ಇಲ್ಲ ಯಾಕಂದ್ರೆ ಮೇವು, ಅದಕ್ಕೆ ಮೇವಿನ ಉದ್ದೇಶಕ್ಕೆ ಬರ್ತವೆ. ಈಗ ಫಾರೆಸ್ಟ್ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಬರ್ಬೇಕು ಈ ಕಡೆಗೆ. ನಿಜ. ಇಲ್ಲಿ ಏನಾಗಿದೆ ಅಂದ್ರೆ, ನಾವು ಮೊದ್ಲು ಸಾಮಾನ್ಯ ಈಗ ಒಂದು 30 ವರ್ಷದ ಕೆಳಗಡೆ ಕಾಡ್ಕೋಣ ನೋಡಕ್ಕೆ ಅಂತ ಹೇಳಿ ಕುದುರೆಮುಖ ಹೋಗ್ತಿದ್ವು. ಈಗೇನ್ ಪೀಕ್ ಟ್ರೆಕ್ಕಿಂಗ್ ಅಂತಿದ್. ಅವ ಟ್ರೆಕ್ಕಿಂಗ್ ಇರ್ಬೇಕಂದ್ರೆ ಮುಂಚೆನೂ ಸಹ ನಾವು ಹೋಗ್ತಿದ್ವಿ. 2 ದಿವಸ ಇರ್ತಿದ್ವು ಕುದುರೆಮುಖದಲ್ಲಿ. ಟ್ರೆಕ್ಕಿಂಗ್ ಫಾರೆಸ್ಟ್ ಎಂಟ್ರೆನ್ಸ್ ಇರ್ಲಿಲ್ಲ ಆ ಟೈಮಲ್ಲಿ. ಅವಾಗ ಅಲ್ಲಿ ನೋಡ್ತಾ ಇದ್ವು. ಈಗ ಅವು ಸಂತತಿ ಜಾಸ್ತಿ ಸಿಕ್ಕ, ಒಂದಕ್ಕೆ ನನ್ನದು 4 ಪಟ್ಟು ಜಾಸ್ತಿ ಆಗಿರ್ಬೋದು. ನವಿಲು ಕಾಡ್ಕೋಣ 1ಕ್ಕೆ 4 ಅಥವಾ ಇನ್ನೂ ಹೆಚ್ಚಾಗಿರ್ಬೋದು. ಇಲ್ಲಾಂದ್ರೆ ಕಾಫಿ ತೋಟ ನಾವು ಎಲ್ಲಿ ಹೋದ್ರೂ ಕುದುರೆಮುಖಕ್ಕೆ ಹೋದ್ರೆ ಕಾಡ್ಕೋಣ ಸಿಗುತ್ತವ ಇಲ್ಲೋ ಗೊತ್ತಿಲ್ಲ. ನಮ್ ಯಾರ ತೋಟಕ್ಕೆ ಹೋಗಿ ಇವತ್ತು ಬಂದ್ರೆ 20 ತೋಟ ತೋರಿ ಕಡಿಮೆ ಅಂತಿದೆ. ಲೈತಾದ್ರೆ ರಬಿಎಕ್ಸ್ ಮಾಡಿದ್ರು, ಅಲ್ಲಿ ಅವ್ರು ಸಾಯಿಸಿರೋದು ಒಬ್ಬನ್ನ. ಕಡಿಮೆ ಅಂತ 20 ಕಾಣ್ಬೋದು. ಇಲ್ಲಿ ಹಾಸಿಗೆ ಶೈಲೇಶ್ ಅಂತ ಅಲ್ಲಿ ಎದುರುಗಡೆ ಇದಾರೆ. ಅವ್ರ ತೋಟಕ್ಕೆ ಹೋದ್ರೆ 10-15 ಕಾಡ್ಕೋಣ ಇರ್ಬೋದು. ಎಲ್ಲ ಭೂಮಿ ಒಳಗೆ ಇದಾವೆ. ಅಂದ್ರೆ ಸ್ಪ್ರಿಂಕ್ಲರ್ ಮಾಡ್ತೀವಿ, ಕೃಷಿ ಮಾಡ್ತೀವಿ, ಚೆನ್ನಾಗಿ ಹುಲ್ಲು ಇರ್ತಾವ. ಮೇವು ಸಿಗದೆ ನಮ್ ಕಾಫಿ ತೋಟದೊಳಗೆ, ಅಡಿಕೆ ತೋಟದೊಳಗೆ. ಅದ್ರ ಸಂತತಿ ಜಾಸ್ತಿ ಆಗಿರೋದೇ ಸಮಸ್ಯೆ ಆಗಿದೆ. ಖಂಡಿತ. ಮುಂಚೆ ಎಲ್ಲ ಸ್ವಲ್ಪ ಕಾಡನಾಶ. ಹೌದು, ಅದ್ ನಮ್ ಬೇರೆ ಕಡೆಗೆ ಹೋಲಿಸಿದ್ರೆ ನಮ್ಮಲ್ಲಿ ಆ ಮಟ್ಟದ ಕಾಡುಕೋಣಗಳು ವಾಸ ಮಾಡೋದ್ರಿಂದ ಕಾಡನಾಶ ಆಗಿಲ್ಲ ಒಂದು. ಆಮೇಲೆ ಈ ಟ್ರೆಕ್ಕಿಂಗ್ ಹೋಗೋದ್ರಿಂದ ಗುಡ್ಡದಲ್ಲೆಲ್ಲ ಗಲಾಟೆ ಮಾಡ್ತಾರೆ, ಅದಕ್ಕೆ ಬರ್ತಾರೆ ಅಂತ ಹೇಳಿ ಹೇಳ್ತಿದ್ರು.
ಆಮೇಲೆ ಗುಡ್ಡಕ್ಕೆ ಬೆಂಕಿ ಬೀಳ್ತಿತ್ತು, ಸ್ವಲ್ಪ ಹುಲ್ಲೆಲ್ಲ ಸುಟ್ಟೋಗಿ ಪುನಃ ಹೊಸ ಹುಲ್ಲು ಬರ್ತಿತ್ತು. ಅದಕ್ಕೆ ಅಂತೇಳಿ ಮನೆಯವರು ಲೇಖನ ಬರ್ದಿದ್ರು. ಕಾರಣ ಇರ್ಬೋದು, ಈಗ ಯಾರು ಹೋಗಿಲ್ಲ ಅಂತ ಹೇಳಿದ್ರೆ ಬೆಂಕಿ ಬೀಳ ಅಂದ್ರೆ ಅಲ್ಲಿ ಪೊದೆ ಬೆಳೀತದೆ. ಕಾಡು ಬೆಳೆದಾಗ ಹುಲ್ಲಾಗಲ್ಲ, ಅವಕ್ಕೆ ಬೋಳು ಗುಡ್ಡ ಹುಲ್ಬೇಕು, ಹುಲ್ಲುಗಾವಲು ಅಂತೇಳಿ. ಕಾಡಲ್ಲಿ ಕಾಡ್ಕೊಂಡ ಬದುಕಲ್ಲ, ಕಾಡ್ಕೊಂಡ ಬದುಕೋದು ಹುಲ್ಲುಗಾವಲಲ್ಲಿ. ಕಾಡಲ್ಲಿ ವಾಸ, ಹುಲ್ಲುಗಾವಲಲ್ಲಿ ಮೇಲ್ಕೊಂಡ್ಬರೋದು ಕಾಡಲ್ಲಿ. ಕಾಡಲ್ಲಿ ಏನ್ ಸಿಗುತ್ತೆ? ಎಲ್ಲ ಮರ, ಗಿಡ ಮರ ಮೇಲೆ ಹೋಗುತ್ತಲ್ಲ, ಬಳ್ಳಿ ಗಿಡ ಸಿಗ್ಬೋದು ಸಣ್ಣ ಮಾತ್ರ. ಹಾಗೆ ಹುಲ್ಲುಗಾವಲು ಬೇಕು ಕಾಡ್ಕೊಂಡಿದ್ರೆ. ಸೊ ಅದು ಸ್ವಲ್ಪ ಇದು ಟ್ರೆಕ್ಕಿಂಗ್ ಬರ್ತಾ ಇರೋದ್ರಿಂದನೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಲ್ಲ, ಅದು ಇರ್ಬೋದು, ಯಾಕಂದ್ರೆ ಕಾಡು ಎಲ್ಲಾ ಕಡೆನೂ ಹೋಗ್ತಾರಲ್ಲ, ಅಲ್ಲಿ ನಾವು ಮೊದ್ಲಂಗ್ ಕಾಣಿಸ್ತಿಲ್ಲ ಕಾಡ್ಕೊಂಡ್ಗಳೀಗ. ಒಟ್ಟಿನ ಮನುಷ್ಯನ ಇಂಟರ್ಫರೆನ್ಸ್ ಎಲ್ಲ ಆಗುತ್ತೆ ಅಲ್ಲಿ, ಉಪದ್ರ ಏನಾದ್ರು ಉಪದ್ರವನೇ. ಹೌದು ಹೌದು. ಮಾಡುತ್ತೆ. ಇಷ್ಟೊತ್ತೆಲ್ಲ ಬರಲ್ಲ ಸರ್? ಇಲ್ಲ, ಹಗಲ್ ಬರಲ್ಲ. ಅಂದ್ರೆ ರಾತ್ರಿ ಬಂದು ಸಂಜೆ ಮೇಲೆ ಬಂದು ರಾತ್ರಿ ಬೆಳಗಾಗತ್ತೆ ಹೋಗುತ್ತೆ, ಮೇದ್ಬಿಟ್ಟು ಹೊಡೋಗುತ್ತೆ. ಸೈಡ್ ನಾವು ಹೆಚ್ಚು ತಿರುಗಾಡದಂತ ಜಾಗದಲ್ಲಿ ಮಾತ್ರ ನಿಂತ್ಕೊಳ್ತಾವ ಅಷ್ಟೇ. ಇದು ಕಾಡೆಮ್ಮೆ ಬರಬಾರ್ದು, ಕಾಡ್ಕೊಂಡು ಬರಬಾರ್ದು ಅಂತ. ಅದು ಒಳಗಡೆ ಬಾಳೆ ಕಂಡ್ಬಿಟ್ರೆ ಹೋಗುತ್ತಲ್ಲ, ಅದು ಕಾಣ್ಲದಂಗ್ ಕಟ್ಟೋದಲ್ಲ. ಬಾಳೆನೂ ತುಂಬಾ ಇಷ್ಟ ಅದಕ್ಕೆ. ಬಾಳೆ ಮತ್ತೆ ಈ ಹುಲ್ಲು. ಈ ದೊಡ್ಡ ದೊಡ್ಡ ಕಾಂಪೌಂಡ್ ನೆಗೆದು ಬಿಡ್ತಾವಲ್ಲ ಸರ್? ಹೌದು, ನಾವು ಬಹಳ ಜಂಪ್ ಮಾಡ್ತಾವ. ತಮ್ಮ ಕಟ್ಟಿರೋದು ಇವತ್ತು. ಖುಷಿ